ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಸೊ ಇವತ್ತಿನ ಒಂದು ವಿಶೇಷ ಸೆಗ್ಮೆಂಟ್ ಏನು ಅಂದರೆ ಸೀರಿಯಲ್ ಸಮಾಚಾರ ಅನ್ನುವಂಥದ್ದು. ಸೊ ಸೀರಿಯಲ್ ಅಂದಾಗ ಸಾಕಷ್ಟು ಜನ ನಮ್ಮ ಹೆಣ್ಣು ಮಕ್ಕಳು, ಬೇಸಿಕಲಿ ಹೆಣ್ಣು ಮಕ್ಕಳು ನೋಡುವಂಥದ್ದೇ ಸೀರಿಯಲ್. ಬೆಳಗ್ಗೆ ಅಂದರೆ ಸಂಜೆ 6 ಗಂಟೆಯಿಂದ ರಾತ್ರಿ 10 ತನಕ ಸೀರಿಯಲ್ ಮುಂದೆ ಕೂತಿರ್ತಾರೆ, ಸೀರಿಯಲನ್ನು ನೋಡ್ತಾರೆ. ಮನೆ ಕೆಲಸ ಬಿಟ್ಟು ಸೀರಿಯಲನ್ನು ನೋಡುವಂಥ ಕ್ಯೂರಿಯಾಸಿಟಿ ನಮ್ಮ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಇರುವಂಥದ್ದು. ಅದರಲ್ಲೂ ಕೆಲವೊಂದು ಸೀರಿಯಲ್ಗಳನ್ನು ಗಂಡು ಮಕ್ಕಳು ನೋಡ್ತಾರೆ, ಅಂದರೆ ಬೇರೆ ವಿಧಿ ಇಲ್ಲ, ನೋಡಲೇಬೇಕು. ಅಂದರೆ ಅಮ್ಮ ಅಥವಾ ಹೆಂಡತಿ ನೋಡ್ತಾ ಇರಬೇಕಾದ್ರೆ ಮೊಬೈಲ್ ಏನಾದರೂ ರಿಮೋಟನ್ನು ಕಿತ್ಕೊಂಡ್ರೆ ಅಲ್ಲಿ ಯುದ್ಧ ಆಗೋದಂತೂ ಖಂಡಿತ. ಅದರಲ್ಲೂ ಈಗ IPL ಮತ್ತೆ ಈಗ ಸೀರಿಯಲ್ ಅಂತ ಬಂದಾಗ ಯಾವುದಕ್ಕೆ ಪ್ರಿಯಾರಿಟಿ ಕೊಡ್ತೀರಾ ಅಂತ ನೋಡಿದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದು ಬೇಡ. ಸೀರಿಯಲನ್ನು ಬಿಟ್ಟು ಅವರು ರಿಮೋಟನ್ನು ಕೊಡಲ್ಲ. ಏನೋ ಒಂದು ಗಂಡು ಮಕ್ಕಳು ಮ್ಯಾಚನ್ನು ನೋಡಬೇಕು, ಕ್ರಿಕೆಟನ್ನು ನೋಡಬೇಕು ಅಂತ ಇದ್ದರೆ ಮೊಬೈಲಲ್ಲೇ ನೋಡಬೇಕು ಅಂತ ಪರಿಸ್ಥಿತಿ. ಆದರೆ ಈಗ ಸೀರಿಯಲ್ ಕೂಡ ಮೊಬೈಲಲ್ಲೇ ಬರುವಂಥದ್ದು. ಆದರೆ ಟಿವಿಯಲ್ಲಿ ನೋಡುವಂಥ, ಅಂದರೆ ಟಿವಿಯ ರಿಮೋಟನ್ನು ಇಟ್ಕೊಂಡು ಟಿವಿಯಲ್ಲಿ ನೋಡುವಂಥ ಹೆಣ್ಣು ಮಕ್ಕಳು ಸಾಕಷ್ಟು ಜನ ಇದ್ದಾರೆ. ಸೊ ನಾನು ಯಾಕೆ ಸೀರಿಯಲ್ ಬಗ್ಗೆ ಎಷ್ಟು ಮಾತಾಡ್ತಿದ್ದೀನಿ ಅಂದಾಗ ಕೆಲವೊಂದು ಸೀರಿಯಲ್ಗಳೇ ಅಷ್ಟು ಜನರ ಮನಸ್ಸಿಗಾಗಿರ್ಬೋದು, ಜನಗಳಿಗೆ ಎಷ್ಟು ಹತ್ತಿರ ಆಗ್ತಾ ಇದೆ ಅಂದರೆ ಜನಗಳು ಸೀರಿಯಲನ್ನು ಯಾವ ರೀತಿ ತಮ್ಮ ಜೀವನದಲ್ಲೇ ಒಂದು ಭಾಗ ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಯಾಕಂದರೆ 6 ಗಂಟೆ ಆದರೆ ಏನೋ ಒಂದು ಕಳ್ಕೊಂಡಾಗೆ, ಆ ಸೀರಿಯಲನ್ನು ನೋಡಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಾಗೆ, ಏನೋ ಇವತ್ತೇನೋ ಆಗಿರ್ಬೋದು, ಏನಾಗಿದೆ, ನಾಳೆ ಏನಾಗ್ಬೋದು ಅನ್ನೋ ರೀತಿಯಲ್ಲಿ ಆ ಒಂದು ಸೀರಿಯಲ್ಗೆ ಅಷ್ಟೊಂದು ಗೊಂದಲಗಳನ್ನು ವ್ಯಕ್ತಪಡಿಸ್ತಾರೆ. ಸೊ ಅಂಥ ಒಂದು ಸೀರಿಯಲ್ಗಳಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಅನ್ನೋದು ಕೂಡ ಒಂದು ಒಳ್ಳೆಯ ಅಭಿಪ್ರಾಯದೊಂದಿಗೆ ಶುರುವಾಗಿರುವಂಥ ಸೀರಿಯಲ್. ಆದರೆ ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಈಗ ಇಷ್ಟೊಂದು ನೆಗೆಟಿವ್ ಯಾಕೆ ಬರ್ತಾ ಇದೆ, ಜನಗಳು ನೋಡೋ ದೃಷ್ಟಿ ಯಾವ ಥರ ಚೇಂಜ್ ಆಗಿದೆ ಅನ್ನೋದನ್ನು ನೋಡ್ತಾ ಹೋದಾಗ ಸೀರಿಯಲ್ ಅನ್ನೋ ವಿಷಯಕ್ಕೆ ಕೆಲವೊಂದು ಪಾತ್ರಗಳಾಗಿರ್ಬೋದು, ಸಾಕಷ್ಟು ಸೀರಿಯಲ್ಗಳು ಬಂದಿದೆ, ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಸೀರಿಯಲ್ಗಳಲ್ಲಿ ಒಂದೊಂದು ಕತೆಗಳು ಅಷ್ಟೇ, ಕೆಲವೊಂದು ಸೇಮ್ ಇರುತ್ತೆ, ಸೇಮ್ ವೇಲ್ ಹೋಗ್ತಾ ಇರುತ್ತೆ ಕತೆ, ಬಟ್ ಪಾತ್ರಗಳು ವಿಭಿನ್ನವಾಗಿರುತ್ತೆ, ಮಾತಿನ ಶೈಲಿಗಳು ವಿಭಿನ್ನವಾಗಿರುತ್ತೆ. ಸೊ ಅಂಥದ್ದೇ ಕತೆಗಳಲ್ಲಿ ಸಾಕಷ್ಟು ಕತೆಗಳು ಭಾಗ್ಯಲಕ್ಷ್ಮಿ ಥರನೂ ಕತೆಗಳು ಬಂದಿದೆ. ಸೊ ಈ ಹಿಂದಿಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ಇಂಥ ಒಂದು ಹೆಣ್ಣು ಮಕ್ಕಳನ್ನು ಮಾದರಿಯಾಗಿ ಇಟ್ಕೊಳ್ಳುವಂಥ ಕತೆಗಳು ಸಾಕಷ್ಟು ಬಂದಿದೆ. ಆದರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಫಸ್ಟ್ ಸ್ಟಾರ್ಟ್ ಆದಾಗಿನಿಂದ ಒಳ್ಳೆ ಅಭಿಪ್ರಾಯ, ಒಳ್ಳೆಯ ಜನ ಮೆಚ್ಚುಗೆ ಆಗಿರ್ಬೋದು, ಒಳ್ಳೆ ರೀತಿಯ ರೆಸ್ಪಾನ್ಸ್ಗಳಾಗಿರ್ಬೋದು. ಅದರಲ್ಲೂ ಅದು ಹುಡುಗಿಯರು ನೋಡಬೇಕು ಅಂತ ಎಲ್ಲ ವಿಭಾಗದವರಾಗಿರ್ಬೋದು ಎಲ್ಲರೂ ಅದು ಸೀರಿಯಲನ್ನು ನೋಡ್ತಾ ಇದ್ರು. ಆದರೆ ಈಗೀಗ ಮತ್ತೆ ಆ ಒಂದು ಸೀರಿಯಲ್ನ ಟ್ವಿಸ್ಟ್ ಏನಿದೆ ಚೇಂಜ್ ಆಗ್ತಾ ಹೋಗ್ತು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇತ್ತು. ಆದರೆ ಆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬಂದಿದ್ದು ಕೂಡ ಎಲ್ಲ ಒಂದು ಕಡೆ ಸೀರಿಯಲ್ಗೆ ನೆಗೆಟಿವ್ ಆಯ್ತಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ಯಾಕಂದರೆ ಭಾಗ್ಯಲಕ್ಷ್ಮಿ ಸೀರಿಯಲನ್ನು ಮೊದಲು ಆಕೆ ಅವಳ ಎಜುಕೇಷನ್ ಆಗಿರ್ಬೋದು, ಆಕೆ ಓದಬೇಕು, ತನ್ನ ಮಕ್ಕಳನ್ನು, ನನ್ನ ಗಂಡ ಎಷ್ಟೇ ಆಕೆಯನ್ನು ನಿಗ್ಲೆಕ್ಟ್ ಮಾಡಿದ್ರು ಕೂಡ ಗಂಡನಿಗಾಗಿ, ಅವರ ಅತ್ತೆ ಮಾವನಿಗಾಗಿ ಶ್ರಮಿಸುತ್ತಿದ್ದ ಜೀವ ಅನ್ನೋದಾದರೆ ಅದು ಭಾಗ್ಯಲಕ್ಷ್ಮಿ ಹೇಳಿದರೆ ತಪ್ಪಾಗಲ್ಲ. ಆದರೆ ಭಾಗ್ಯಲಕ್ಷ್ಮಿ ಹೋಗ್ತಾ ಏನಾಯಿತು, ಅಲ್ಲಿ ಕತೆಗಳ ಮೇಲೆ ಒಂದೊಂದೇ ಟ್ವಿಸ್ಟ್ಗಳಾಗಿರ್ಬೋದು, ಒಂದೊಂದೇ ಕತೆಗಳು ಹುಡ್ಕೊಳ್ತಾ ಹೋಗುತ್ತೆ. ಅಲ್ಲಿ ಇನ್ನೊಂದು ಭಾಗ ಆಗಿರ್ಬೋದು, ಇನ್ನೊಂದು ಪಾತ್ರ ಬರೋದಾಗಿರ್ಬೋದು, ಈ ಥರ ಕೆಲವೊಂದು ಸಮಂಜಸವಾಗಿರುವಂತಹ ಕೆಲವೊಂದು ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಸಿಗುತ್ತೆ. ಆದರೆ ಜನಗಳಿಗೆ ಆದರೂ ಕೂಡ ತಾಂಡವ್ ಮತ್ತು ಭಾಗ್ಯನ ಒಂದು ಕಾಂಬಿನೇಷನ್ ಎಲ್ರಿಗೂ ಇಷ್ಟವಾಗುವಂಥದ್ದು. ಆದರೆ ಇದೀಗ ಅಲ್ಲಿ ಆದಿ ಅನ್ನೋ ಒಂದು ಕಂಬ ಅಡ್ಡ ಆಗಿದೆ ಅಂತಲೇ ಹೇಳ್ಬೋದು. ಆದಿ ಅನ್ನೋ ಒಂದು ಪಾತ್ರ ಬಂದಾಗ ಜನಗಳಿಗೆ ಬೇರೆ ರೀತಿಯ ಕತೆ ಟರ್ನ್ ಆಗುತ್ತೆ ಅನ್ನೋದು ಗೊತ್ತಾಗಿತ್ತು. ಆದರೆ ಈ ಥರ ಟರ್ನ್ ಆಗುತ್ತೆ ಅನ್ನೋದು ಯಾರು ಕೂಡ ಊಹೆ ಮಾಡ್ಕೊಂಡಿಲ್ಲ. ಈಗ ಭಾಗ್ಯ ಮತ್ತು ಆದಿಯವರು ಏನು ಮದುವೆ ಆಗಿದ್ದಾರೋ, ಸೊ ಅದು ಯಾರೆಲ್ಲ ಹೆಣ್ಣು ಮಕ್ಕಳಿಗೆ ಇದೆಲ್ಲ ಇನ್ಸ್ಪಿರೇಷನ್ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕಂದರೆ ಭಾಗ್ಯಲಕ್ಷ್ಮಿ ಸ್ಟಾರ್ಟಿಂಗ್ ಯಾವ ರೀತಿ ಇನ್ಸ್ಪಿರೇಷನ್ ಆಗಿತ್ತು ಅಂದರೆ, ಹೆಣ್ಣು ಮಕ್ಕಳು ಓದಬೇಕು, ಮನೆಯಲ್ಲಿದ್ದರೂ ಹೆಣ್ಮಕ್ಳಿಗೆ ಒಂದು ಸ್ಥಾನ ಇದೆ, ಅವ್ರಿಗೂ ಒಂದು ಗೌರವ ಇದೆ, ಹೆಣ್ಣು ಮಕ್ಕಳು ಕೇವಲ ಮನೆ ಕೆಲಸಕ್ಕಲ್ಲ, ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು, ಈ ಥರ ಒಂದು ಒಳ್ಳೆಯ ಪಾಸಿಟಿವ್ ಮಾದರಿಗಳನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡಿದಂಥ ಭಾಗ್ಯಲಕ್ಷ್ಮಿ ಆಕೆ ತನ್ನ ಮಕ್ಕಳಿಗೋಸ್ಕರ ಆಗಿರ್ಬೋದು, ಮಕ್ಕಳು ಅಂದರೆ ಆಕೆ ಮೊದಲ ಮಗಳು ಅವಳನ್ನು ಹೇಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ರು, ಅಥವಾ ಅವಳು ಓದೋ ವಿಷಯಕ್ಕಾಗಿರ್ಬೋದು, ಅವಳಿಗೆ ಎಜುಕೇಷನ್ ಇಲ್ಲ ಅನ್ನೋ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡೋದಾಗಿರ್ಬೋದು, ಈ ಥರ ಇದ್ದರೂ ಮತ್ತೆ ಅವರು ಬದಲಾಗೋದಾಗಿರ್ಬೋದು, ಈ ಥರ ಒಂದು ಸ್ಟಾರ್ಟ್ ಆದ ಕತೆ. ಅಂದರೆ ಪ್ರತಿ ಮನೆಯಲ್ಲಿ ನಡೆಯುವಂಥ ಕತೆ ಇದು. ಅಂದರೆ ಹೆಣ್ಮಕ್ಳು ಯಾರು ಓದಿಲ್ಲೋ ಅವರು ಮನೆ ಕೆಲಸಕ್ಕೆ ಮಾತ್ರ ಸೀಮಿತ, ಈ ಥರ ಒಂದು ಹೇಳುವಂಥ ಕತೆಗಳಲ್ಲಿ ಅಂದರೆ ಕೆಲವೊಂದು ಮನೆಗಳಲ್ಲಿ ಈ ಥರ ಆಗ್ತಾನೆ ಇರುತ್ತೆ. ಅಂಥ ಒಂದು ಸ್ಟೋರಿಯಲ್ಲಿ ಭಾಗ್ಯಲಕ್ಷ್ಮಿ ಕೂಡ ಎಲ್ಲರ ಮನಸ್ಸನ್ನು ಕದ್ದಿರುವಂಥದ್ದು. ಎಲ್ಲರ ಹೆಣ್ಮಕ್ಳು ಅಂದರೆ ಆ ಸೀರಿಯಲ್ ನೋಡಿ ಸಾಕಷ್ಟು ಹೆಣ್ಮಕ್ಳು ಅಂದರೆ ಒಂದು ಎಜುಕೇಷನ್ ಮಾಡುವಂಥದ್ದು ಅಥವಾ ಬೇರೆ ಶಾಲೆಗಳಿಗೆ ಹೋಗಿ ಕಲಿಯುವಂಥದ್ದು. ಎಷ್ಟೋ ಆ ಒಂದು ಸೀರಿಯಲ್ ನೋಡಿ ಎಷ್ಟೋ ಹೆಣ್ಮಕ್ಳು ಏನಾಗಿದೆ, ಮದುವೆ ಆದಮೇಲೂ ಮಕ್ಕಳಾದ್ಮೇಲೂ ಒಂದು ಎಜುಕೇಷನ್ ಮಾಡುವಂಥದ್ದು, 10th ಕಂಪ್ಲೀಟ್ ಮಾಡುವಂಥದ್ದು ನಾವು ನೋಡಿ ಇರ್ತೀವಿ. ಅಂದರೆ ಕೆಲವೊಂದು ಭಾಗದಲ್ಲಾಗಿರ್ಬೋದು, ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥದ್ದನ್ನು ನಾವು ನೋಡಿ ಇರ್ತೀವಿ. ಆದರೆ ಭಾಗ್ಯಲಕ್ಷ್ಮಿ ಇದೀಗ
ತಾಂಡವನ ಬಿಟ್ಟು ಬೇರೆ ಮದುವೆ ಆಗಿದ್ದು, ಇದು ಹೆಣ್ಣು ಮಕ್ಕಳಿಗೆ ಮಾದರಿಯಾಗೋ ವಿಷಯ ಅನ್ನೋದು ಸಾಕಷ್ಟು ಒಂದು ನೆಗೆಟಿವ್. ಫಸ್ಟ್ ಎಲ್ಲ ಏನಾಗಿದೆ, ಈ ಕಮೆಂಟ್ ಬಾಕ್ಸನ್ನು ಓಪನ್ ಮಾಡಿದ್ರೆ, ಅಂದರೆ ಈ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಕಮೆಂಟ್ ಬಾಕ್ಸನ್ನು ಓಪನ್ ಮಾಡಿದ್ರೆ ಸಾಕು, ಎಲ್ಲ ಪಾಸಿಟಿವ್. ಭಾಗ್ಯನ್ಗಾಗಿರ್ಬೋದು ಅಥವಾ ಅಲ್ಲಿರುವಂಥ ಯಾರೆಲ್ಲ ಪಾತ್ರಧಾರಿಗಳಿದ್ದಾರೆ ಅವರಿಗೆಲ್ಲ ಪಾಸಿಟಿವ್ ಕಮೆಂಟ್. ಬಟ್ ಈಗ ಭಾಗ್ಯಲಕ್ಷ್ಮಿ ಅವ್ರನ್ನ ಕಮೆಂಟನ್ನು ಓಪನ್ ಮಾಡಿದ್ರೆ ಬರೀ ನೆಗೆಟಿವ್. ಇದು ಹೆಣ್ಣು ಮಕ್ಕಳಿಗೆ ಒಪ್ಪುವಂಥ ಕತೆ ಅಲ್ಲ, ಹೆಣ್ಣು ಮಕ್ಕಳು ನೋಡಬಾರ್ದು, ಇದರಿಂದ ಹಾಳಾಗ್ತಾರೆ ಅನ್ನುವಂಥ ಕತೆ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಸೊ ಇದಕ್ಕೆ ನೆಗೆಟಿವ್ ಕೂಡ, ಅಂದರೆ ಪಾಸಿಟಿವ್ ಭಾಗ್ಯಲಕ್ಷ್ಮಿಗೆ ಎಷ್ಟೊಂದು ನೆಗೆಟಿವ್ ಯಾಕೆ ಕಮೆಂಟ್ಸ್ಗಳು ಬರ್ತಾ ಇದೆ? ಜನಗಳು ಈ ಕಥೆಯನ್ನು ಎಷ್ಟು ಸ್ವೀಕರಿಸಿದ್ದಾರೆ ಅಂದರೆ, ಎಲ್ಲೋ ನಮ್ಮ ಮನೆ ಹೆಣ್ಣು ಮಕ್ಕಳೇ ಈ ಥರ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು, ಅಂದರೆ ಕಮೆಂಟ್ ಮಾಡ್ತಾ ಇರುವಂಥದ್ದು. ಅಂದರೆ ನಮ್ಮ ಮನೆ ಹೆಣ್ಮಕ್ಕಳೇ ಇನ್ನೊಂದು ಕಡೆ ಹೋದಾಗ ಅವ್ರು ಹೇಗೆ ಜೀವನವನ್ನು ಸಾಗಿಸ್ತಾರೆ, ಅಥವಾ ಬೇರೆ ಒಂದು ಗಂಡನ ಯಾಕೆ ಮದುವೆ ಆಗಿದ್ದು, ಒಬ್ಬ ಗಂಡ ಇದ್ರೂ ಕೂಡ ಇನ್ನೊಂದು ಮದುವೆ ಯಾಕೆ ಆದ್ಲು ಅನ್ನೋ ಭಾಗ್ಯಲಕ್ಷ್ಮಿ ಒಂದು ಸ್ವಾಭಿಮಾನ ಅನ್ನೋ ಆ ಒಂದು ಮೈಂಡ್ಸೆಟ್ ಇರುವಂತಹ ಒಂದು ಪಾತ್ರ. ಬಟ್ ಆಕೆ ಯಾಕೆ ಇನ್ನೊಂದು ಮದುವೆ ಆಗ್ತಾಳೆ ಅನ್ನೋ ಒಂದು ಪ್ರಶ್ನೆ ಆಗಿರ್ಬೋದು. ಸೊ ಈ ಥರಗಳನ್ನು ಸಾಕಷ್ಟು ಕಮೆಂಟ್ಗಳನ್ನು ಕೂಡ ನಾವು ನೋಡಿದ್ದೀವಿ. ಜನಗಳು ಜಾಸ್ತಿಯಾಗಿ ಕಮೆಂಟ್ಗಳಲ್ಲಿ ಈ ಥರ ಮಾಡಬೇಕಿತ್ತು, ಈ ಥರ ಸ್ಟೋರಿ ಮಾಡಬೇಕಿತ್ತು ಅನ್ನೋದನ್ನು ನಾವು ನೋಡಿ ಇರ್ತೀವಿ. ಆದರೆ ಇದೀಗ ಭಾಗ್ಯಲಕ್ಷ್ಮಿಗೆ ಇಷ್ಟೊಂದು ನೆಗೆಟಿವ್ ಬರೋಕ್ಕೆ ಅಲ್ಲಿ ಕಾರಣ ಏನು? ಆದಿಯವರ ಎಂಟ್ರಿ ಆದ ನಂತರ ಭಾಗ್ಯಲಕ್ಷ್ಮಿನ ಒಂದು ತಿರುವು ಏನಾಗಿದೆ, ಫುಲ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಬಟ್ ಯಾರೆಲ್ಲ ಭಾಗ್ಯಲಕ್ಷ್ಮಿ ನೋಡ್ತಿದ್ದಾರೋ ಅವ್ರು ನೋಡೋದು ಬಿಡ್ತಿಲ್ಲ, ಭಾಗ್ಯಲಕ್ಷ್ಮಿ ಸೀರಿಯಲ್ನ ಈಗಲೂ ನೋಡ್ತಿದ್ದಾರೆ. ಬಟ್ ಕಮೆಂಟ್ ಹಾಕುವಾಗ ನೆಗೆಟಿವ್ ಆಗಿ ಕಮೆಂಟನ್ನು ಹಾಕ್ತಾರೆ, ಈ ಥರ ಮಾಡಬಾರ್ದಿತ್ತು. ಬಟ್ ಆ ಒಂದು ಸ್ಟೋರಿ ಹೋಗಬೇಕಾದ್ರೆ ಆ ಡೈರೆಕ್ಷನ್ ಆಗಿರ್ಬೋದು, ಡೈರೆಕ್ಟರ್ ಮೈಂಡ್ ಸೆಟ್ ಹೇಗಿರುತ್ತೆ, ಅಲ್ಲಿ ಒಂದೊಂದೇ ಪಾತ್ರಗಳು ಹೇಗೆ ಹುಟ್ಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಅವರ ಸ್ಟೋರಿ ಲೈನ್ ನೋಡಿದಾಗ, ಅವರ ಒಂದು ಕೆಲವೊಂದು ನೋಡಿದಾಗ ಎಷ್ಟೋ ಹೆಣ್ಮಕ್ಳು ಇದು ಕರೆಕ್ಟ್ ಅಂತ ಹೇಳ್ತಾರೆ. ಯಾಕಂದರೆ ಗಂಡ ಅಷ್ಟು ನೆಗ್ಲೆಕ್ಟ್ ಮಾಡಿದ್ರು ಕೂಡ ಆಕೆ ಮತ್ತೆ ಗಂಡ ಬೇಕು ಅಂತ ಹೋಗ್ತಾಳೆ. ಆದರೆ ಇದು ಅವಳ ಲೈಫನ್ನು ಅವಳು ನೋಡ್ಕೊಳ್ಳುವಂಥ ಸಮಯ, ಅವಳ ಚೂಸನ್ನು, ಅಂದರೆ ಅವಳ ಆಯ್ಕೆಯನ್ನು ಅವಳು ಮಾಡ್ಕೊಳ್ಳುವಂಥ ಸಮಯ ಅಂತಲೂ ಎಷ್ಟೋ ಹೆಣ್ಣು ಮಕ್ಕಳು ಕೂಡ ಇದಕ್ಕೆ ಪಾಸಿಟಿವ್ ಆಗಿ ಕಮೆಂಟ್ ಕೂಡ ಮಾಡಿದ್ದಾರೆ. ಬಟ್ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಆದರೆ ಮೊದಲಿನ ಅಂದರೆ ಮೊದಲು ಏನಿತ್ತು ಈ ಸೀರಿಯಲ್ನ ಅಭಿಪ್ರಾಯ, ಈಗ ಕಂಪ್ಲೀಟ್ಲಿ ಚೇಂಜ್ ಆಗಿದೆ, ಫುಲ್ ನೆಗೆಟಿವ್ ಆಗೇ ಹೋಗ್ತಾ ಇದೆ ಅನ್ನುವಂಥದ್ದು. ಸೊ ಈಗ ಮೇಯ್ನಾಗಿ ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಬಗ್ಗೆ ಮಾತಾಡಿದೆ. ಸೊ ಈ ಸೀರಿಯಲ್ ಹೇಗೆ ಬರ್ತಾ ಇದೆ, ಯಾವ ರೀತಿ ಕಲರ್ಸ್ಕಣದಲ್ಲಿ ಮೂಡಿ ಬರ್ತಾ ಇದೆ ಅನ್ನುವಂಥದ್ದು ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತು. ಸೊ ಹಾಗಾಗಿ ಈ ಭಾಗ್ಯಲಕ್ಷ್ಮಿ ಸ್ಟೋರಿಯನ್ನು ನೀವು ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ, ನೀವು ಯಾವ ಥರ ನೋಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನಷ್ಟು ಕೆಲವೊಂದು ವಿಷಯಗಳಾಗಿರ್ಬೋದು, ಕೆಲವೊಂದು ಸೀರಿಯಲ್ಗಳ ವಿಷಯಗಳನ್ನ ಇಟ್ಕೊಂಡು ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.